ಇದು ಲಕ್ಷ್ಮಿದು, ಪುಷ್ಪ ಮಗಳು. ಪೋಸ್ಟ್ ಮಾಮ, ಏನ್ರ ಈ ಕಡೆ ಬಂದಿದ್ದೀರಾ? ಏನೂ ಇಲ್ಲ ಮಾಮ, ನಮ್ಮ ಹಿಂದೂ ಇದ್ದಾಳಲ್ಲ, ಅವಳನ್ನ ಹೇಗಾದ್ರೂ ಮಾಡಿ ಬಂಧಿಸ್ಬೇಕು ಮಾಮ. ಯಾರಾದ್ರೂ ಮಂತ್ರವಾದಿ ಇದ್ರೆ ಹೇಳು. ನನ್ನ ಕೈಯೆಲ್ಲ ಏನು ಮಾಡಕ್ಕಾಗದೆ ಮುಚ್ಕೊಂಡು ಕೂತೀನಿ. ಆದ್ರೂ ಇವರು ದೇವಗಳ ಮಧ್ಯೆ ಇದ್ಕೊಂಡು ಅದನ್ನೇ ಹಿಡಿಬೇಕು ಅಂತಿದಾರಲ್ಲ, ಇವ್ರಿಗೆ ಸರಿಯಾಗಿ ಕೆಲಸ ಕೊಟ್ಟಿರುತ್ತೆ. ಇವ್ರಿಗೆ ಒಂದು ಆಟ ಆಡಿಸ್ತೀನಿ. ಏನು ಮಾಮ ಯೋಚನೆ ಮಾಡ್ತಾ ಇದೀಯಾ? ಹೇಳ್ತೀನಿ. ಪಕ್ಕದೂರಲ್ಲಿ ಒಬ್ಬ ಇದ್ದಾನೆ, ಅವನು ಸಾಮಾನ್ಯದವನಲ್ಲ. ನೀನು ಗಂಗಾಜಲ ಹಿಡ್ಕೊಂಡು ಬಲ್ಗಡೆ ಕುತ್ಕೊ, ನೀನು ಅಕ್ಷತೆ ಹಿಡ್ಕೊಂಡು ಎಡಗಡೆ ಕುತ್ಕೊ. ಸರಿ ಗುರುಗಳೇ. ಹಿಂದೆ ಇರೋ ನೀವಿಬ್ರು ನನ್ನ ಹಿಂದೆ, ನಿಮ್ಮ ಹಿಂದೆ ಇದನ್ನ ಹಿಡ್ಕೊಂಡು ಕೂತ್ಕೊಳ್ಳಿ. ಅವಳಿಗೊಂದು ಗತಿ ಕಾಣಿಸ್ತೀನಿ. ಆಮ್ ಫಟ್, ಕ್ರೀಮ್ ಫಟ್, ಎಲ್ಲ ಫಟ್, ಲಾಫ್ಟರ್ ಫಟ್, ಕ್ರೀಮ್ ಫಟ್, ಜಾಂಬರ್ ಫಟ್. ಹಿಂಗ್ ಕೈ ಹಾಕೋದ್ ಬೇಕಿತ್ತ? ಮುಸ್ಕೊಂಡು ಅಲ್ಲಿ ನೋಡು. ಯಾಕೋ ಕರ್ದಿದ್ದು ನನ್ನನ್ನ? ಕುಂಟೆ ಬೆಲ್ಲೆ ಆಡೋಣ ಅಂತ. ಬಾಯ್ ಮಚ್. ಏನೇ ಹಂಗ್ ಕಂಡ್ಬಿಡ್ತಿದ್ಯಾ? ನಿನ್ನಂತವ್ರನ್ನ ಎಷ್ಟು ಮಂದಿ ನೋಡಿಲ್ಲ ನಾನು. ಗುರುಗಳೇ, ಬೇಗ ಬಂಧಿಸ್ಬಿಡಿ, ಇಲ್ಲ ಅಂದ್ರೆ ಕತ್ತಿಸ್ಕಿ ಸಾಯಿಸ್ಬಿಡ್ತಾಳೆ. ತುಂಬಾ ತೊಂದರೆ ಕೊಟ್ಟಿದ್ದಾಳ? ತುಂಬಾ ತೊಂದರೆ ಕೊಟ್ಬಿಟ್ಟವಳೆ ಗುರುಗಳೇ. ನೀನ್ ಆ ಜಲ ಕೆಳಗಿಡು. ಯಾಕೆ ಗುರುಗಳೇ, ಕೈ ತೊಳ್ಕೊಬೇಕ ನೀವು? ತುಂಬಾ ಖುಷಿ ಆಯ್ತು ಗುರುಗಳೇ. ಇಷ್ಟೊಂದು ನಕ್ಕಿ ಎಷ್ಟು ದಿವಸ ಆಯ್ತು ಗೊತ್ತಾ? ನಾನ್ ನಗ್ಸಿದ್ರೆ ನರಗಳೇ ಕಿತ್ತೋಗ್ಬೇಕು. ಹೋಗ್ತಾ ಹೋಗ್ತಾ ಹೆಂಗ್ ನಗಿಸ್ತೀನಿ ನೀನೇ ನೋಡು. ಓಂ ಫಟ್, ಭೀಮ್ ಫಟ್. ಸರಿಯಾಗಿ ಹಾಕಿದ್ರಿ ಗುರುಗಳೇ, ಸಭಾಷ್ ಗುರುಗಳೇ. ಈಗೇನ್ ನೋಡಿರೋದು? ಹೋಗ್ತಾ ಹೋಗ್ತಾ ನೋಡು, ಅವಳ ಕೈಲಿ ಚಮಕ್ ಚಮಕ್ ಮಾಡಿಸ್ತೀನಿ. ಹಾಗೆ ಮಾಡಿ, ಹಾಗೆ ಮಾಡಿ. ಓಂ ಫಟ್. ಮತ್ತೆ ಮತ್ತೆ ಹೇಳ್ತಿದ್ದೀನಿ. ನೀನೇನ್ ಹೇಳೋದು? ಬೇವಿನ ಸೊಪ್ಪು. ಇದ್ರಲ್ಲಿ ಜಲ ಇಲ್ಲೋ? ಅದು ಬಾಯರ್ಕೆ ಆಗ್ಬಿಡ್ತು, ಕುಡ್ಕೊಂಡ್ಬಿಟ್ಟೆ. ಕುಡ್ದ್ಬಿಟ್ಯಾ? ಅಯ್ಯೋ ಗೂಬೆ, ಎದುರುಗಡೆ ದೆವ್ವನ ಇಟ್ಕೊಂಡು ಕಾಮಿಡಿ ಮಾಡ್ತೀಯಾ? ಜಲ ಇಲ್ದ ಇದ್ರೇನೆ ಮಂತ್ರಿಸಿರೋ ಅಕ್ಷತೆ ತಂದಿದ್ದೀನಿ. ಈ ಅಕ್ಷತೆ ಕೈ ಕೊಡ. ಲೇ, ಇಲ್ಲಿದ್ದ ಅಕ್ಷತೆ ಇಲ್ಲೋ? ಅದು ಎಣ್ಣೆ ಹೊಡಿವಾಗ ನಂಚ್ಕೊಳಕ್ ಏನೂ ಇಲ್ಲ ಅಂತ ತಿನ್ಬಿಟ್ಟೆ. ಇದನ್ ಕೂಡ ಬೇಡ, ಗಟ್ಟಿಗಿದೆ, ಹಲ್ಲುದ್ರು. ಇಲ್ಲಿ ಹುರಿದಾಗ್ತಾ ಇದೆ. ಈಗ ನೋಡಿ ಏನ್ ಮಾಡ್ತೀನಿ ನಿನ್ನ. ಅಯ್ಯೋ ಅಯ್ಯೋ, ಯಾರೋ ಓದಿದ್ದು ಅಕ್ಕ. ಏನೋ ನನ್ನನ್ನೇ ಬಂಧಿಸ್ತೀಯಾ? ಅಪ್ಪ, ನನಗೇನು ಗೊತ್ತಿಲ್ಲ ಅಮ್ಮ. ಈ ಡಬ್ಬ ನನ್ನ ಮಗಳು ಕಾಸು ಕೊಡ್ತೀನಿ ಅಂದ್ರೆ ಆಸೆ ಬಿದ್ದು ಬಂದ್ಬಿಟ್ನಮ್ಮ. ನಾನು ಯಾವ ಸ್ವಾಮೀಜಿನಲ್ಲ, ನನಗೆ ಮಂತ್ರ ತಂತ್ರ ಏನು ಗೊತ್ತಿಲ್ಲ ಅಮ್ಮ. ಇಲ್ಲಿ ನೋಡು, ಬೇಕಂದ್ರೆ ಈ ಜುಟ್ಟನ್ನ ನೀನೇ ಇಟ್ಕೊಂಡ್ಬಿಡ. ಇಲ್ಲಿ ನೋಡು, ಈ ಮೀಸೆ ಕೂಡ ನೀನೇ ಇಟ್ಕೊಂಡ್ಬಿಡ. ಛೀ, ಏನ್ ನಡೀತು ಅಂತ ಹೇಳ. ಅದೇನು ಅಂದ್ರೆ, ಆ ಹಿಂದೂ ದೇವ ನಮಗ್ ತುಂಬಾ ತೊಂದರೆ ಕೊಡ್ತಾ ಇದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ಹುಚ್ಚ ನನ್ ಮಕ್ಕಳ, ಅಷ್ಟಕ್ಕೂ ಇಂದು ಹೇಗ್ ದೆವ್ವ ಆದ್ಲು ಅಂತ ಗೊತ್ತಾ ನಿಮ್ಗೆ? ಏನಾಯ್ತು?
ಅಷ್ಟಕ್ಕೂ ನಮ್ಮಿಂದು ಹೇಗ್ ದೆವ್ವ ಆದ್ಲು ಅಂದ್ರೆ ಅಯ್ಯೋ, 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 ಬಿಟ್ಬಿಡಿ, ಅಯ್ಯೋ. ನಮ್ಮ ಅಕ್ಕನೇನು ಮಾಡ್ಬೇಡಿ. ಬಿಟ್ಬಿಡಿ. ಅಯ್ಯೋ, ಅಯ್ಯೋ, ಬಿಟ್ಬಿಡಿ, ಅಯ್ಯೋ. ನಮ್ಮ ಅಕ್ಕನೇನು ಮಾಡ್ಬೇಡಿ, ಅಯ್ಯೋ. ಬೇಡ, ಅಯ್ಯೋ. ಇಲ್ಲಿದ್ರೆ ನಮ್ಗೆ ತೊಂದರೆ ಕಣೋ. ನಡ್ರಿ ನಡ್ರಿ. ಅಲ್ಲಿ ನೋಡಿದ್ರೆ ಇಂದು, ಇಲ್ಲಿ ನೋಡಿದ್ರೆ ಸರ್ಪಂಚ್ರು. ಏನು ಹಿಂಗ್ ಸಿಗಾಕೊಂಡ್ಬಿಟ್ವಿ? ಏನಾಯ್ತು? ಏಯ್, ಏನಾಯ್ತು? ಲೇ, ನಮ್ ಪರಿಸ್ಥಿತಿ ಏನಾಯ್ತು? ಅದೇನೋ ಕಣೋ, ಎಲ್ಲ ಅಯೋಮಯವಾಗಿದೆ. ಹೇ ನೀವೇನ್ರೋ ಇಲ್ಲಿ? ಲೇ ವಾಸು, ಸರ್ಪಂಚ್ರು ಈರಮ್ಮನ ಸಾಯಿಸ್ತಾ ಇದ್ರೆ ನಾವು ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ವು. ಲೇ ಅವನ್ಗೆ ಯಾಕೋ ಹೇಳ್ತೀಯಾ? ನಾವ್ ಏನ್ ಹೇಳಿದ್ರು ಅವ್ನು ನಂಬೋದೇ ಇಲ್ಲ. ನಾನು ಯಾಕ್ರೋ ನಂಬೋದಿಲ್ಲ? ಆದ್ರೂ ಈ ಊರ್ನವರೆಲ್ಲ ಒಂಥರ ಆಡ್ತಿದ್ದಾರೆ. ನೀವು ನನಗೋಸ್ಕರ 4 ದಿನ ಬಂದಿದ್ರೆ ಇನ್ ಸಾಕು. ನೀವು ಹೊರಟ್ಬಿಡಿ. ಹೊರಡು ಅಂದ್ರೆ ಏನು ಅರ್ಥ? ಎಲ್ರೂ ಜೊತೆಗೆ ಹೋಗೋಣ ಬಾ. ಇಂದುನ ಬಿಟ್ಟು ನಾನು ಬರಲ್ಲ ಕಣ್ರು. ಲೇ ನಿನ್ನ ಪರಿಸ್ಥಿತಿ ಅರ್ಥ ಆಗ್ತಿಲ್ವೇನೋ? ಸುಮ್ನೆ ಬಾರೋ. ನಿಂಗೆ ಹೇಳ್ತಾ ಇದ್ರೆ ಅರ್ಥ ಆಗ್ತಿಲ್ಲನೋ? ಇಂದುನ್ ಬಿಟ್ಟು ಬರಲ್ಲ. ಹೋಗಿ ನೀವು ಹೊರಡಿ. ವಾಸು, ವಾಸು. ಇಂದು ಏನಾಯ್ತು? ಏನಿದೆಲ್ಲ? ವಾಸು, ಕಾಲ ಹೀಗೆ ನಿಂತ್ಬಿಟ್ರೆ ಚೆನ್ನಾಗಿರುತ್ತೆ. ನಮ್ ಸಂತೋಷದ ಸಮಯ ಹೀಗೆ ನಿಂತ್ಬಿಡ್ಬೇಕು. ಜೀವನ ಪೂರ್ತಿ ಹೀಗೆ ಇದ್ಬಿಡ್ಬೇಕು. ಏನಾಯ್ತಿಂದು? ಯಾಕಿಷ್ಟು ಸಂತೋಷವಾಗಿದ್ಯಾ? ಹೌದು ವಾಸು, ಈಗ ನಮ್ಮಿಬ್ರನ್ನು ಯಾರೂ ಬೇರೆ ಮಾಡಕ್ಕಾಗಲ್ಲ.